ನೋಡಿ ಇಲ್ಲಿ ರೂಮ್ ಹುಡುಕಿಸ್ತೀನಿ ಅಂತ ನಮ್ಮ ಚಿಕ್ಕಣ್ಣ ಕರ್ಕೊಂಡು ಹೋಗ್ಬಿಟ್ಟು ಟಾರ್ಪಲ್ ತಗೊಂಡ್ಬಿಟ್ಟು ಮನೆ ಕಡೆ ಅಂತ ಐತೆ. ಬನ್ನಿ ಮನಗಿದ್ದು ಬೆಳಗ್ಗೆ ಶಿವಣ್ಣ ಬೆಳಗ್ಗೆ ಅವಿನಾಶ್ ಎಲ್ಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೈತಲ್ಲ ಎಲ್ಲಪ್ಪ. ಯಾವುದು ದೇವಸ್ಥಾನ? ಯಾವ್ದಣ್ಣ ದೇವಸ್ಥಾನ ಬೆಳಗ್ಗೆಗೆ ಅಣ್ಣ? ಚಿಕ್ಕಣ್ಣ ಬೆಳಗ್ಗೆ ಎಲ್ಲಿಗೆ ದೇವಸ್ಥಾನ? ನೋಡಿ ಇಲ್ಲಿ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಮರ್ತ್ಕೊಂಡಾರ. ಎಲ್ಲಿಗ ಮತ್ತೆ ನಂಗೂ ಗೊತ್ತಿಲ್ಲ. ಚಿಕ್ಕಣ್ಣ ನಿಮ್ಗೆ ಯಾರ್ಯಾರು ಗೊತ್ತಾ? ನನಗಂತೂ ಗೊತ್ತಿಲ್ಲ. ಕೋಳಿ ಮುಂಡಕ್ಕೆ ಏನೋ ಗೊತ್ತೇ ಇಲ್ಲ ಬಿಡಿ. ಅವ್ನು ಬಂದಿರೋದೇ ದಂಡ ಇಲ್ಲಿಗೆ ನಮ್ಮ ಜೊತೆ. ಯಾವ್ದಲ್ಲ ದೇವಸ್ಥಾನ? ಚಿಕ್ಕಣ್ಣ ಗೊತ್ತು, ನನಗೇನು ಗೊತ್ತು. ಆಮೇಲೆ ಬೆಳಗ್ಗೆಗೆ ಜ್ಞಾಪನ ಆದ್ಮೇಲೆ ಹೇಳ್ತೀವಿ. ಇಲ್ಲಿ ಕರ್ಕ ಬಂದ್ಬಿಟ್ಟು ಇಲ್ಲಿ ನಮ್ಮ ಅವಿನಾಶ್ ನಮ್ಮ ರಘು ಇಲ್ಲಿ ಡ್ಯಾನ್ಸ್ ನೋಡಿಸ್ತವ್ರೆ. ನಿದ್ದೆ ಮಾಡಿ ಅಂದ್ರೆ ಬಡತಾವು. ನಿದ್ದೆ ಮಾಡೋ ಟೈಮಲ್ಲಿ ಇಲ್ಲಿ ಡ್ಯಾನ್ಸ್ ನೋಡಕ್ ಕರ್ಕ ಬಂದವ್ರೆ. ಮಚ್ಚಿ ಏನ್ ಅನ್ನಿಸ್ತದ್ಲ ನಿನ್ಗೆ? ಡ್ಯಾನ್ಸ್ ನೋಡ್ಬೇಕು ಅನ್ನಿಸ್ತದ? ಏನ್ ಅನಿಸ್ತದ್ದು? ನಿದ್ದೆ ಗೊತ್ತಲ್ಲ, ಯಾರೋ ಡ್ಯಾನ್ಸ್ ಮಾಡ್ತಾರೆ ನೋಡ್ತಾ ಕೂತೀವಿ ಅಷ್ಟೇ. ಇಲ್ಲಿ ನೋಡಿ ಇಲ್ಲಿ ಅಮ್ಮ ಹೆಂಗ್ ನೋಡ್ತಾವ್ ನಮ್ನೆ. ಈ ಕಡೆ ಎಲ್ಲ ಬರೀ ನಮ್ನೆ ನೋಡ್ತಾವ್ರೆ. ಏನೋ ಐಕ್ಳು 3 ಜನ ಇಲ್ಲಿ ಏನೋ ಮಾಡ್ತಾವ್ರೆ ಅಂತ ಎಲ್ಲ ಡ್ಯಾನ್ಸ್ ನೋಡ್ತಾವ್ರೆ. ನಮ್ ರಘುಗ್ ನಿದ್ದೆ ಬದ್ದಲ್ಲ ಅಂತ ನಮ್ನ ಪಾಳಗೆಡಿಸ್ಬಿಟ್ಟು ಇಲ್ಲಿ ಡ್ಯಾನ್ಸ್ ನೋಡಕ್ ಕರ್ಕ ಬಂದವನೆ. ಇಲ್ಲಿ ನೋಡಿ ಇಲ್ಲಿ ಹೆಣ್ಣೈಕ್ಳು ಡ್ಯಾನ್ಸ್ ಮಾಡ್ತಾರ ಅಂದ ತಕ್ಷಣ ರಘು ಓಡ್ ಬಂದ್ಬಿಟ್ಟ. ಈಗ ನೋಡಿ ಈಗ ತೋರಿಸ್ತೀನಿ, ಈಗ ಒಳ್ಳೆ ಡ್ಯಾನ್ಸ್ ಬರ್ತವೆ ಹುಡುಗರದು. ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಬಡ್ಡಿದು ಎಂದ ಇದು ಕ್ಯಾಟ್ರಿ ಬಿಲ್ ಅಂತ ಬಡಿದ್ಕೆ ಬುಡಾಕೂ ಬರೀಕಿಲ್ಲ. ಸುಮ್ನೆ ನಮ್ಗೆ ಇಲ್ಲಿ ಹೊಟ್ಟೋಡ್ಸ್ಕೊಂಡು 12 ಗಂಟೆ ರಾತ್ರಿಯಲ್ಲಿ ಎದ್ಬಿಟ್ಟು ನೋಡಿ ಇಲ್ಲಿ ನಮ್ ರಘು ಕಿಸಿತಾವನೆ ಅಷ್ಟೇ. ಈ ಬಡಿದ್ ಬುಡಾಕೂ ಬರೀಕಿಲ್ಲ. ಆ ವೈದ್ಯನೇ ಎಷ್ಟೋ ಚೆನ್ನಾಗ್ ಬಿಡ್ತು ಬಡ್ಡಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಡಿ ಮನೆಗೆ ಬೈಲ್ ಜ್ಯೂಸ್ ಕೊಡಿಸ್ಬೇಲೆ 12 ಗಂಟೆ ರಾತ್ರಿಯಲ್ಲಿ ಬಾ ಬಾರ. ಬುಡಕ್ ಬರೀಕಿಲ್ಲಕತ್ತೆ ನಿನ್ಗೆ. ಎಲ್ಲ ಬುಟ್ಟ ನೋಡಿ ಇಲ್ಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ನೀವ್ ಇಲ್ಲಿ ಏನ್ ನೋಡ್ತಾ ಇದೀರಿ, ಇಲ್ಲೇನ್ ನೋಡ್ತಾ ಇದೀರಿ ನೋಡಿ. ಎರಡಕ್ಕೂ ಇರೋ ಅಂತ ಏನ್ ವ್ಯತ್ಯಾಸ ಇದೆ ನೋಡಿ. ಇಲ್ಲಿ ಮತ್ತೆ ಇಲ್ಲಿ ಎರಡಕ್ಕೂ ಇರೋ ವ್ಯತ್ಯಾಸ ಏನು? ನಮ್ ಕೋಳಿ 12 ಗಂಟೆಲಿ ಜ್ಯೂಸ್ ಕುಡಿಸ್ತೀನಿ ಅಂದ್ಬಿಟ್ಟು ತಿರ್ಗಾ ಹೇಳ್ಸಿ ಕರ್ಕ ಬತ್ತಾವನೆ. ಈ ವೈದ್ಯನ ನಾವ್ ಯಾಕಾರ ಕರ್ಕ ಬಂದವ ಅಂತ ಅನ್ನಿಸ್ಬಿಡೋದು ನನಗಂತೂ. ನೋಡಿ ಇಲ್ಲಿ 12 ಗಂಟೆ ರಾತ್ರಿ ಹೇಳ್ಸ್ಬಿಟ್ಟು ಜ್ಯೂಸ್ ಕುಡಿಸ್ತೀನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತಾವನೆ ಈಗ. ಅಯ್ಯೋ ಯಾವ ಕರ್ಮ ಗುರು ಇದು. ಇವನು ಉಂಗ ತಗೊಂಡಂತೆ ಈಗ ಬಡ್ಡಿದ 12 ಗಂಟೆ ರಾತ್ರಿ ಜ್ಯೂಸ್ ಕುಡಿತಾನ ನೋಡಿ ಇಲ್ಲಿ ಅವಿನಾಶು. ಈ ಕೋಳಿ ಏನ್ ಮಾಡ್ತಾವ ನೋಡಿ ಇಲ್ಲಿ. ಎಳೆ ಮಕ್ಳಂಗ್ ಬೋಟಿ ತಿಂತ ಗೊತ್ತ. ಎಷ್ಟು ರೂಪಾಯಿ ಅಲ್ಲ ಬೋಟಿ? 15 ರೂಪಾಯಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. 10 ರೂಪಾಯಿ ಬೋಟಿ ಬಡ್ಡಿದೆ ಇದು. 15 ರೂಪಾಯಿ. 10 ರೂಪಾಯಿ ಬೋಟಿ 5 ರೂಪಾಯಿ ಜಾಸ್ತಿ. ನಮ್ ರಘು ಬಸ್ ಓಡಿಸ್ಬೇಕು ಅಂದ್ಬಿಟ್ಟು ಬಸ್ ನಿಂತವೆ ನೋಡಿ ಇಲ್ಲಿ. ಯಾವ್ದ್ ಬೇಕು ಅದನ್ನೆಲ್ಲ ಓಡ್ಸಕ್ ರೆಡಿ ಮಾಡ್ತಾವನೆ. ಕೋಳಿ ಫುಲ್ಲು ಇದ್ಬಿಟ್ಟಾನೆ ರಾಜು. 12 ಗಂಟೆ ರಾತ್ರಿಯಲ್ಲಿ ಜ್ಯೂಸ್ ಕುಡಿಬೇಕು ಅಂತ ಕರ್ಕೊಂಡ್ ಬಂದವನೇ ಬಸ್ ಸ್ಟ್ಯಾಂಡ್. ನಿಜ ಕೋಳಿ ಕೊಡಿಸ್ತೀನಿ ಅಂತ ಕರ್ಕ ಬಂದವ ಅಲ್ವಾ ಮಚ್ಚಿ? ಕೊಡು ಸಾಕು ತಿಂದಿದ್ ನೀನು ಬಡ್ಡಿದೆ. ಕುಡಿಯೋದು ಹೆಂಗ್ ಕುಡಿದೆ? ನೀರೆಲ್ಲ ಉಸೋಸಿ ಕುಡಿಲ್ಲ ನೋಡಿ ಇಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಬಂದು 12 ಗಂಟೆ ರಾತ್ರಿಯಲ್ಲಿ ಜ್ಯೂಸು ಬೋಟಿ ತಿನ್ನಿಸ್ತವ್ರೆ. ಅವಿನಾಶು ಹೆಂಡತಿ ಹೊತ್ನಲ್ಲೇ ಮಂಕಾಗೋನೆ. ಇವನು ಲವ್ ಬಿದ್ದಿ ಸಾಯ್ತಾವನೆ. ಬರೀ ಇಂಥದೆಯ. ರಘು ಅದೇನೋ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಬೋಟಿ ತಿಂತವನೆ. ನಾವು ವಿಡಿಯೋ ಮಾಡ್ತೇವೆ ಅಷ್ಟೇ. ಕುಡಿಲಾ? ಕುಡಿದ್ಬಿಟ್ಟು ಕೊಡು. ನೋಡಿ ಇಲ್ಲಿ ಎಲ್ಲಿ ಕರ್ಕ ಬಂದು ರಘು, ಅವಿನಾಶು, ನಾನು ಈ ಕಡೆ ಚಿಕ್ಕಣ್ಣ ಎಲ್ಲ ಹಿಂಗೆ ಮನ್ಗಿವಿ ಅಂತ ರೋಡಲ್ಲಿ ಮನ್ಗಿವಿ. ಇವತ್ತು ರೂಮ್ ಇಲ್ತಾನೆ. ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲ ಹೊರಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳೈತೆ. ಹೋಗುವ ಅಂತ ಇಲ್ಲೇ ಮನಿಕಾಬಿಟ್ಟಿವಿ ರೂಮ್ ಇಲ್ಲದೆ. ಮಚ್ಚಿ ಇನ್ನೂ ಫೋನ್ ನೋಡ್ತಾವನೆ. 12 ಗಂಟೆ ಆದ್ರೂ 6 ಗಂಟೆಲ್ಲ. ಬನ್ನಿ ಬೆಳಿಗ್ಗೆ ಸಿಗ್ತೀವಿ. 3 hours later. ಇವಾಗಲೇ ಬೆಳಗ್ಗೆ ಎದ್ದಾಯ್ತು. ನಮ್ಮ ರಘು ರೆಡಿ ಆಗೋನೆ, ಇನ್ನೂ ರೆಡಿ. ಚಿಕ್ಕಣ ಇದ್ದವರು ಎಲ್ಲ ಎಸ್ಕೇಪ್ ಆಗೋರೆ. ಅಣ್ಣ ಯಾವ್ದಣ್ಣ ನೆಕ್ಸ್ಟ್ ದೇವಸ್ಥಾನ? ಕೋಡ್ಗಲ್ ಬೆಟ್ಟ. ಕೋಡ್ಗಲ್ ಬೆಟ್ಟಕ್ಕೆ ಹೋಗೋಣ. ರೆಡಿಯಾಗಿರಿ, ನಾಷ್ಟ ಗಿಷ್ಟ ಮಾಡ್ಕೊಂಡು ಮಚ್ಚಿ ಹೋಗ್ಬಿಡೋದು. ಈಗ ಎಷ್ಟು ಟೈಮು?
ಟೈಮ್ ಈಗ ನೋಡಿ ಇಲ್ಲಿ 5:24. ಹಾಂ 5:24 ಈಗ ಎದ್ದೀವಿ. ಬನ್ನಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಬರೋಣ. ನಮ್ಮ ಕೋಡಿ ಮಂಡಿ ಎಲ್ಲ ಅವನೇ ಚಾರ್ಜ್ ಹಾಕಿವಿ ಅಲ್ಲಿ. ಅದಕ್ಕೆ ಬೆಳಗಿನ ಜಾವ ಹೆಂಗೆ ಕಾಣಿಸ್ತಿದೆ ಅಂತ. ಇವಾಗೆಲ್ಲ ಟೀ ಕುಡಿಯೋಕೆ ಹೋಗ್ತಾಯಿವಿ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಎಲ್ಲ ಮಾಡಿ ದೇವ್ರ ದರ್ಶನ ಮಾಡಿ ತಿರ್ಗಾ ನಮ್ಮ ರಘು ಮತ್ತು ನಮ್ಮ ಚಿಕ್ಕಣ್ಣ ಅವರು ಉರುಳು ಸೇವೆ ಮಾಡಬೇಕು ಅಂತ ಹೇಳೋರೆ. ಅದಕ್ಕೋಸ್ಕರ ಈಗ ಟೀ ಎಲ್ಲ ಕುಡ್ಕೊಂಡ್ಬಂದು ಹೋಗ್ಬೇಕು. ತೇರುಗಳು ನೋಡಿ ಇಲ್ಲಿ ಆಲ್ರೆಡಿ ರೆಡಿಯಾಗವೆ ಇಲ್ಲ. ಚಿನ್ನದ ತೇರು ಈಗೆಲ್ಲ ರಾತ್ರಿನೇ, ಬೆಳ್ಳಿ ತೇರು 8 ಗಂಟೆಗಂತೆ. ನೋಡಿ ಇಲ್ಲಿ ತೇರೆಲ್ಲ ಆಲ್ರೆಡಿ ರೆಡಿಯಾಗಿವೆ. ಇನ್ನು ದೇವ್ರು ಕೂರಿಸಿಲ್ಲ, ಅದಕ್ಕೆ ಈಗ ಹೋಯ್ತಾವಿ. ಅದರಲ್ಲಿ ಇಬ್ಬರು ಹೋದರು, ಅಪ್ಪ ಮಗ. ನಮ್ಮ ಸಿದ್ದಣ್ಣ ಮತ್ತು ಅವ್ರ ಮಗ ಹೊಂಟೋಗವ್ರೆ. ಅದೆಲ್ಲ ಅರ್ಜೆಂಟ್ ಹೋಗ್ಬೇಕು ಅಂತ. ಈಗ ನೆಕ್ಸ್ಟ್ ನಾವು ಇಲ್ಲೆಲ್ಲ ದರ್ಶನ ಮಾಡಿ ಬಿಡಬೇಕು. ಸದ್ಯಕ್ಕೆ ಇವಾಗ ನಮ್ಮ ಬಾಯ್ಸು ಉರುಳು ಸೇವೆ ಮಾಡೋಕೆ ಹೋಗ್ತಾವ್ರೆ. ಮಾದಪ್ಪನ ದರ್ಶನ ಮಾಡ್ಕೊಂಡು ಇಲ್ಲಿಂದನೇ ಕಾಣಿಸ್ತಿದೆ ಅಂತ. ಅಲ್ಲೇ 6 ಗಂಟೆ ಆಗ್ಬಿಟ್ಟೈತೆ. ನಾನು ನೋಡಿ ಹೆಂಗೆ ಕ್ರೌಡು ಭಾನುವಾರ ಅಲ್ವಾ ಅವಿನಾಸು? ಹೆಂಗನ್ನಿಸ್ತಪ್ಪ ಮನ್ಗಿರೋದು? ಮನ್ಗಿದಲ್ಲ ಹೆಂಗನ್ನಿಸ್ತು ನೋಡಿ ಇಲ್ಲಿ ಹೆಂಗ್ ಕಾಣಿಸ್ತಾ ಇದೆ. ನಮ್ಮ ಚಿಕ್ಕಣ್ಣ ಈಗ ಆಲ್ರೆಡಿ ಉರುಳು ಸೇವೆ ಸ್ಟಾರ್ಟು. ರಘು ರಂಜನ್ ಅವರು ಉರುಳು ಸೇವೆ ಮಾಡ್ತಾರೆ. ಲವ್ ಮಾಡಿರೋ ಹುಡುಗಿ ಸಿಗ್ಲಿ ಅಂತ. ನೋಡಿ ಇಲ್ಲಿ 2 ರೌಂಡ್ ಹಾಕ್ಬಿಟ್ಟು ಆಲೆ ಎಲ್ಲೋಯ್ತಾವ್ರೆ. ಇಡೀ ದೇವಸ್ಥಾನ ರೌಂಡ್ ಹೊಡಿಬೇಕು ತಾನೆ ಇವರು. 2 ರೌಂಡ್ ಹೊಡೆದ್ಬಿಟ್ಟು ಅಲ್ಲೇ ಇಲ್ಲೆಲ್ಲ ರೌಂಡ್ ಹೊಡಿಯಕ್ಕೆ ಹೋಯ್ತಾವ್ರೆ. ಅಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದೆ, ಸೂರ್ಯ ಹುಡ್ತಾ ಇರೋದು. ಬನ್ನಿ ತೋರಿಸ್ತೀನಿ. ನಮ್ಮ ರಘು ಬರೀ ನಡುಕ್ತಾವನೆ ನೋಡಿ. ಈಗ ಆಲೆ ಇಲ್ಲಿ ಬಸವಣ್ಣ ಅಂತ ಬಂದು ಈಗ ಇಲ್ಲಿ ಉರುಳು ಸೇವೆ ನೋಡಿ. ಬಸವಣ್ಣ ಹೇಗೆ ಕಾಣಿಸ್ತಿದೆ ಅಂತ. ಆಲಂಬಾಡಿ ಬಸವೇಶ್ವರ ಸನ್ನಿಧಿ ಎಲ್ಲ ಹೋಗೋರೆ. ಮೇಲ್ಗಡೆ ದರ್ಶನ ಮಾಡ್ತಾರೆ ಬಸವಣ್ಣಂದು. ಅವು ಹೋಗೋಣ, ಎಲ್ಲ ಸ್ನಾನ ಗಿನ ಮಾಡಿ ನಿಧಾನ ಆದರೂ ಪರವಾಗಿಲ್ಲ ಅಲ್ವಾ ವಿನಾಸು? ನೋಡಿ ಈ ಕಡೆ ಸೂರ್ಯ ಹುಡ್ತಾ ಇರೋದು ಹೆಂಗೆ ಕಾಣಿಸ್ತಿದೆ ಅಂತ. ನಾವು ಇವ್ರ ಹಿಂದೆ ಸುತ್ತಾಯಿವಿ ರಾತ್ರಿಯಿಂದ. ನಮ್ಮ ಅವಿನಾಸು ಫುಲ್ಲು ಬೇಜಾರು ಮಾಡ್ಕೊಬಿಟ್ಟಾನೆ ರೋಡಲ್ಲಿ ಮನ್ಗಿದೋ ಅಂತ. ಏನೋ ಅವಿನಾಸು ಬೇಜಾರೇನಾ? ಆದರೆ ಇಬ್ಬರು ಬಿಟ್ಬಿಟ್ಟು ಹೊಂಟೋದ್ರು, ಅದೊಂದೇ ಬೇಜಾರು ಅಲ್ವಾ? ಅವ್ರೇನೋ ಫಂಕ್ಷನ್ ಐತೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗೋರೆ. ನಾವು ಇಡೀ ಮಹದೇಶ್ವರಂ ಬೆಟ್ಟನೇ ಸುತ್ತೀವಿ ಇವತ್ತು. ಎಷ್ಟೊತ್ತಾಯ್ತದೆ ಅಷ್ಟೊತ್ತು. ನಮಗೂ ಒಂದು ಫಂಕ್ಷನ್ ಐತೆ, ಅಲ್ಲಿಗೆ ಹೋಗುಮ್ಮ. ಬತ್ತೀಯಾ? ಹೆಂಗೈತೆ ನೋಡಿ ಇಲ್ಲಿ ಮೇಲ್ಗಡೆ ನೀರು ಥರ ಕಾಣಿಸ್ತಾ ಇದೆ ನನಗಂತೂ ಫೋನಲ್ಲಿ. ನೋಡಿ ಇಲ್ಲಿ ಸೂರ್ಯ ಇಲ್ಲಿಂದನೇ ಹುಡ್ತಾ ಇರೋದು ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ. ಝೂಮ್ ಆಗ್ತಾ ಇದ್ದೀನಿ ಪೂರ್ತಿ. ನೋಡಿ ಇಲ್ಲಿ ಯಾವಾಗಲೇ ಫುಲ್ಲು ರಶ್ ಆಗ್ಬಿಡೈತೆ. ನಾವಿನ್ನೂ ಸ್ನಾನ ಮಾಡಿಲ್ಲ. ಸ್ನಾನ ಮಾಡ್ಕೊಂಡು ಅದು ಯಾವಾಗ ದರ್ಶನ ಮಾಡ್ತೀವೋ ಗೊತ್ತಿಲ್ಲ. ಊರಿನ್ನೂ ಉರುಳು ಸೇವೆ ಮಾಡ್ತಾನೆ ಅವರೇ. ಫುಲ್ ಇಲ್ಲಿಂದ ಕ್ರೌಡ್ ಐತೆ. ಇಲ್ಲಿಂದ ನೋಡೋಣ ಬನ್ನಿ. ಇವಾಗ ಹೋಗಿ ನೋಡಿ ಮಹದೇಶ್ವರ ದೇವಸ್ಥಾನ. ಇನ್ನು ಉಳ್ತಾನೆ ಅವರೇ ನೋಡಿ ಹೇಗಿದೆ ಅಂತ. ರಂಗ ಮಂದಿರ ಬೆಳಗ್ಗೆ. ರಘು ಇನ್ನೂ ಉರುಳು ಸೇವೆ ಮಾಡ್ತಾನೆ ಅವನೇ. ಅದೇನು ಹುಡುಗಿ ಸಿಗ್ಲಿ ಅಂತ ಮಾಡ್ತಾವನ ಏನೋ ಗೊತ್ತಿಲ್ಲ. ಮತ್ತೆ ಹುಡುಗಿ ಸಿಗ್ಲಿ ಅಂತ ಮಾಡ್ತಾ ಇದ್ದಿಲ್ಲ ಹಿಂಗೆ ಉರುಳು ಸೇವೆ? ಹೌದಾ? ರಂಜನೆ ಸರಿ ಲವರ್ ಸಿಗ್ಲಿ ಅಂತ ಉರುಳು ಸೇವೆ ಮಾಡ್ತಾ ಇರೋದು ಬಿಡಿದೆ. ನಮ್ಮ ಅವಿನಾಸು ಇನ್ನೊಂದು ಮದ್ವೆ ಆಗ್ಲಿ ಅಂತ ಹಿಂಗೆ ನಮ್ಮಿಂದ ಸುತ್ತವನೆ. ನಾವು ನಿನ್ಗೊಂದು ಗಂಡಾಗ್ಲಿ ಅಂತ ಹಾ ನೋಡಿ ಇಲ್ಲಿ ನಮ್ಗೊಂದು ಗಂಡಾಗ್ಲಿ ಅಂದ್ಬಿಟ್ಟು ಉರುಳು ಸೇವೆ ಮಾಡ್ತಾ ಇರೋದಂತೆ ಅವನು. ಮಾಡಪ್ಪ ಆಯ್ತು, ಒಳ್ಳೇದಾಗ್ಲಿ. ಇವಾಗ ಸದ್ಯಕ್ಕೆ ನೋಡಿ ಇಲ್ಲಿ ನಮ್ಮ ರಘು ನಾಚ್ಕತಾವನೆ. ಸ್ನಾನ ಮಾಡಕ್ ಹೋಗ್ಬೇಕಾರೆ ಸಣ್ಣಕ್ಕಿನಿ ಅಂತ. ನಮ್ಮ ಕೋಳಿ ಏನೂ ಇಲ್ಲ, ಗಂಡ್ಸತ್ ಮುಂಡೆ ಅವನು. ನಾವೀಗ ಸ್ನಾನಕ್ಕೆ ಹೋಗ್ತಾ ಇದೀವಿ ಸದ್ಯಕ್ಕೆ. ಯಾಕಂದ್ರೆ ನಾಚ್ಕತಿ ನೋಡಿ ಇಲ್ಲಿ ಕೋಳಿ ಏನಪ್ಪ
ಅಕ್ಕು ಹೆಂಗೆ ಡೈಲಾಗ್ ಬಿಟ್ಟ ಒಂದ ಕೊನೆಗೆ ಸ್ನಾನ ಮಾಡಕ್ ಹೋಯ್ತೇವಲ್ಲ ಅಂತ. ಬನ್ನಿ ಸ್ನಾನ ಗಿನ ಮಾಡ್ಕೊಂಡು ಸಿಗೋಣ ಈಗ. ನೋಡಿ ಇಲ್ಲಿ ಸ್ನಾನ ಮಾಡತಕ್ಕ ಹೋಗೋದವ ಎಂತ ಅಂಗಡಿಗಳಿವೆ, ಏನ್ ಬೇಕಾದ್ರೂ ಸಿಗ್ತೇವೆ ಇಲ್ಲಿ. ಬಟ್ಟೆ ಇಲ್ಲ. ಏನಾಯ್ತು? ನಮ್ ರಂಜನ್ ಮುಡಿ ಕೊಡಕ್ ಹೋಯ್ತಾವನೆ ನಮ್ಮ ಅವಿನಾಶ್ ಅವರು. ಇವನು ಏನೋ ಯೋಚನೆ ಮಾಡ್ತಾರಲ್ಲ ಬಲ್ಲಿ. ದೇವಸ್ಥಾನದಿಂದ ಕೆಳಗಡೆ ದಾಸೋಹ ತಗೋ ಹೋಗೋ ಹತ್ರ ಮುಡಿ ಕೊಡಕ್ ಬಂದಾನೆ ನಮ್ ರಂಜನು. ಹಾಗೆ ನಾವೆಲ್ಲ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸದ್ಯಕ್ಕೆ. ಸ್ನಾನ ಎಲ್ಲ ಮಾಡ್ಬೇಕು ಇವಾಗ. ಬನ್ನಿ ಸ್ನಾನ ಗಿನ ಮಾಡೋಣ ಈಗ. ನಾಗಮಲೆಗೆ ಹೋಗಕ್ಕೆ ಕ್ಯಾಬ್ಗಳು ಇಲ್ಲೇ ನಿಂತ್ಕೊಳ್ಳೋದು. ನಾಗಮಲೆ ಕ್ಯಾಬ್ ಹೆಂಗೈತೆ ನೋಡಿ ಗಾಡಿಗಳು. ನೋಡಿ ಇಲ್ಲಿ ಅಂತರ್ಗಂಗೆ ದೇವಸ್ಥಾನ ಹೇಗಿದೆ ಅಂತ. ಎಲ್ಲ ಇಲ್ಲೇ ಸ್ನಾನ ಮಾಡ್ತಾವ್ರೆ. ನಾನಕ್ಕೆ ಇವಾಗ ಬಂದ ಈ ಕಡೆ ಸೈಡು ನೋಡಿ ಇಲ್ಲಿ ಸ್ನಾನಗೃಹ. ಫೈನಲಿ ಇದು ಸ್ನಾನ ಎಲ್ಲ ಮಾಡಿ ಹಂಗೆ ಗಣಪತಿ ದೇವಸ್ಥಾನ ಪೂಜೆ ಎಲ್ಲ ಆಯಿತು. ಇವಾಗ ದರ್ಶನಕ್ಕೆ ಹೋಯ್ತಾ ಇದೀವಿ ಇನ್ನೊಂದು ರೌಂಡು. ನಮ್ಮ ಬಾಯ್ಸ್ ಎಲ್ಲ ಹೋಯ್ತವ್ರೆ ಈಗ ದರ್ಶನಕ್ಕೆ. ಬನ್ನಿ ತೋರಿಸ್ತೀನಿ ಈಗ. ಇಲ್ಲಿ ಹೋಯ್ತವ್ರೆ ನೋಡಿ ಎಲ್ಲ ಸ್ನಾನ ಗಿನ ಮಾಡ್ಕೊಂಡು. ಇವಾಗ ಇನ್ನೊಂದು ರೌಂಡು ದರ್ಶನ ಮಾಡಿಕೊಂಡು ಸಿಗೋಣ ನಡೀರಿ. ಈ ಕೋಳಿ ಮಂಡೆ ಇವನು ಅವನೆಲ್ಲ ಇವನು ಭಾರಿ ಸಾಧಾರಣ ಮೇಟ ಇವನು. ಹೋಗಿ ಸಾಯಿ ಎತ್ತಗಿ. ದರ್ಶನಕ್ಕೆ ಹೋಗೋಣ ಅಂದರೆ ನೋಡಿ ಇಲ್ಲಿ ಎಷ್ಟು ಕ್ಯೂ ಐತೆ ನೋಡ್ಬೇಕು. ಇವಾಗ ಹೋಗೋಣ ಅಂತ ಏನೂ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಆಗಿಲ್ಲ. ಲಾಡು ತಗೊಳಕ್ಕೆ ಹೋಯ್ತವ್ರೆ ಎಲ್ಲ. ಹಾಂ ಐತೆ. ಮೊದಲು ಲಾಡು ಗಿಡು ತಗೊಂಡು ಆಮೇಲೆ ಒಳಗಡೆ ಹೋಗೋಣ. ಏನು ಬನ್ನಿ ಡಿಸೈಡ್ ಮಾಡೋಣ. ನೋಡ್ಬೋದು ಗಜಮುಖನನ್ನು ಇಲ್ಲೇ ಮಹದೇಶ್ವರ ಬೆಟ್ಟದ ಆನೆ. ನಾವು ಬಂದಾಗ ಇನ್ನೂ ಬಂದಿರಲಿಲ್ಲ, ಇವಾಗ ಬಂದಿದೆ. ರಥದಲ್ಲೆಲ್ಲ ದೇವ್ರನ್ನೆಲ್ಲ ಕೂರಿಸಿದ್ದಾರೆ ನೋಡ್ಬೋದು. ಮಹದೇಶ್ವರ ರಥಗಳು ಎಲ್ಲ ತಯಾರಿಯಾಗಿದೆ. ಪೂಜೆ ಮಾಡ್ತಾಯಿದ್ದಾರೆ ನೋಡ್ಬೋದು. ಎಷ್ಟು ಕ್ರೌಡ್ ಇದೆ ಅಂತ. ಇವಾಗ ದರ್ಶನಕ್ಕೆ ಹೋಗಲ್ಲ, ಫುಲ್ಲು ರಶ್ ಇದೆ ಅಂತ. ಇನ್ನೊಂದು ದೇವಸ್ಥಾನ ಹೇಳೋದ್ನಲ್ಲಿ ಅಲ್ಲಿಗೆ ಹೋಗಬೇಕು. ಬನ್ನಿ ಅಲ್ಲಿಗೆ ಹೋಗೋಣ. ನೋಡ್ಬೋದು ಇವಾಗ ಪೂರ್ತಿ ಕಾಣಿಸ್ತಿದೆ ಗಜ ರಾಜ ಹೇಗೆ ನೋಡಿ ಇಲ್ಲಿ. ಬನ್ನಿ ಇವಾಗ ಅಲ್ಲಿ ಹೋಗೋಣ. ಇವಾಗ ಸದ್ಯಕ್ಕೆ ಲಾಡು ಗಿಡ ಎಲ್ಲ ತಗೋಬೇಕು. ಅವಾಗ ತಗೊಳ್ಳಿಲ್ಲ, ಇವಾಗ ಹೋಗಿ ತಗೊಳ್ಳೋಣ ಬನ್ನಿ. ಇವಾಗ ನೋಡ್ಬೋದು ಒಳಗಡೆ ಹೋಗ್ಲಿಲ್ಲ ಅಂದರೂ ಬೆಳ್ಳಿ ದೇವರಿನ ದರ್ಶನ ಆಗಿದೆ. ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ರಥ, ಬೆಳ್ಳಿ ರಥ. ಇಲ್ಲೋ ಜನಸಂಖ್ಯೆ ಜಾಸ್ತಿ ಇದೆ, ಕ್ರೌಡು. ಒಳಗಡೆ ದರ್ಶನ ರಾತ್ರಿ ಆಗಿತ್ತು, ಆಚೆ ದರ್ಶನ ಇವಾಗ ಆಗಿದೆ. ಸದ್ಯ ಒಳಕ್ಕೆ ಫುಲ್ಲು ರಶ್ ಇತ್ತು, ಈಗ ಇಲ್ಲೇ ಆಗಿದೆ ನೋಡ್ಬೋದು. ಮಹದೇಶ್ವರದ ರೂಪ ಯಾವ ರೀತಿ ಮಾಡಿದ್ದಾರೆ ಅಂತ ಮಹದೇಶ್ವರನ ರೂಪಕ್ಕೆ ನೋಡಿ. ಎಲ್ಲ ಹಿಂಗೆ ಫೋಟೋ ವಿಡಿಯೋ ಎಲ್ಲ ತಗೋತಾರೆ. ನಾವು ಹಾಗೆ ತಗೊಂಡು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬನ್ನಿ ಇವಾಗ ಇಲ್ಲಿಂದನೇ ಗಂಧೆ ಗಡ್ಡಿ ಎಲ್ಲ ಕಸಿ ಹೋಗೋಣ. ನೋಡಿ ಮಗುನ ಯಾವ ರೀತಿ ಕಾಣಿಸ್ತಿದೆ ಅಂತ. ಇವಾಗ ನೋಡ್ಬೋದು ಬೆಳ್ಳಿ ತೇರು ರಥ ಹೇಗೆ ಬರ್ತಿದೆ ಅಂತ. ಮುಂದೆ ಆನೆ, ಹಿಂದೆ ಬೆಳ್ಳಿ ರಥ. ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ, ಕೈ ಮುಕ್ಕೊಳ್ಳಿ. ಇವಾಗ ಮೇಲ್ಗಡೆ ಬಸಪ್ಪ ಸ್ವಾಮಿ ಪಾದದ ಹತ್ರ ಹೋಗ್ತಾ ಇದೀವಿ. ಒಳಗಡೆ ಹೋಗೋಕ್ಕಾಗಿಲ್ಲ, ಎಲ್ಲರೂ ಹೋಗೋಣ ಅಂತ ಹೋಗ್ತಾ ಇದೀವಿ ಈಗ. ನಿಮ್ಮ ಮೇಲ್ಗಡೆ ಹೋಗೋಣ ಈಗ.
ನೋಡಿ ಮೇಲಿಂದ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೇಗೆ ಕಾಣಿಸ್ತಿದೆ ಅಂತ ಫೋಟೋ ಸಾಲು ಬೆಟ್ಟ. ಮಾದಪ್ಪ ನೋಡಿ. ಆಗ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊ ಬಂದು ಪ್ರಸಾದಕ್ಕೆ ಹೋಗ್ತಾ ಇದೀವಿ. ಪ್ರಸಾದ ನೋಡಿ ಇಲ್ಲಿ ಫುಲ್ಲ ರಶ್ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಹೇಗಿದೆ ಅಂತ. ಬನ್ನಿ ಇವಾಗ ಪ್ರಸಾದಕ್ಕೆ ಹೋಗ್ಬಿಡೋಣ ಅಂತ. ಪ್ರಸಾದ ಗಿಸಾದ ಮಾಡ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ದೇವಸ್ಥಾನ ಅಂತ ಪಾರ್ಟ್ 3 ವಿಡಿಯೋದಲ್ಲಿ ಬರುತ್ತೆ, ಅಲ್ಲಿವರೆಗೂ ನೋಡಿ ಪಾರ್ಟ್ 3 ವಿಡಿಯೋನ. ಈಗ ಸದ್ಯಕ್ಕೆ ಹೋಗೋಣ, ಪ್ರಸಾದ ಎಲ್ಲ ಮಾಡ್ಕೊಂಡು ಬನ್ನಿ. ನಾಷ್ಟ ಎಲ್ಲ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಲಾಡು ಗಿಡ ತಗೊಳಕ್ಕೆ. ಬಾತು ಮತ್ತು ಇನ್ನೊಂದು ಪೊಂಗಲ್ ಕೊಟ್ಟಿದ್ರು. ಹಿಂದೆ ಏನು ನೋಡ್ತೀರಾ ಅದು ಹುಲಿ ವಾಹನ. ಅಲ್ಲಿ ಹೋಗೋಕ್ಕಾಗಲ್ಲ, ಈಗ ಟೈಮ್ ನೋಡಿದೆ. ನೋಡ್ಬೋದು ಹುಲಿ ವಾಹನ ಹೇಗೆ ಕಾಣಿಸ್ತಿದೆ ಅಂತ. ಇಲ್ಲಿಂದ ಬಿಸಿಲಿಗೆ ರಾತ್ರಿ ಕಾಣಿಸ್ತಿರಲಿಲ್ಲ, ಇವಾಗ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಫುಲ್ಲು ಹೊಳಿತಿದೆ ಹಾಗೆ ಹುಲಿ ವಾಹನ. ಇದೇ ಲಾಡು ಕೌಂಟರು. ಮೊನ್ನೆ ಇವಾಗ ಲಾಡು ಗಿಡ ಎಲ್ಲ ತಗೊಂಡು ಇನ್ನೊಂದು ದೇವಸ್ಥಾನ ಕೇಳಿದ್ರು, ನೋಡೋಣ ಆದರೆ ಹೋಗೋಣ, ಇಲ್ಲಾಂದರೆ ಈಗ ಬೆಟ್ಟನ ಇಳಿಯೋಣ ಫಸ್ಟು. ದೇವ್ರ ತೇರ್ನ ರಥ ಹೇಗೆ ಎಳೀತಿದ್ದಾರೆ ನೋಡಿ ಇಲ್ಲಿ. ಇಲ್ಲೂ ಒಂದು ಇವಾಗ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಇವಾಗ ಬೆಟ್ಟ ಇಳಿಸೋಕ್ಕೆ. ಹೀಗೆ ಮಹದೇಶ್ವರ ಬೆಟ್ಟ ಕ್ಲೋಸ್ ಮುಗೀತು, ಈಗ ಬೆಟ್ಟ ಇಳಿಯೋದೆ. ನೋಡೋಣ ನೆಕ್ಸ್ಟ್ ಸರಿ ಆದರೆ ಬರೋಣ. ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ ಗಾಡಿ ತೊಗೊಂಡು ಹೋಗೋಕ್ಕೆ. ಇವಾಗ ಹೋಗೋಣ, ಆಚೆ ಹೋಗ್ಬೇಕು ಇವಾಗ ಇಲ್ಲಿಂದ.